ಪೈರಸಿ ಬಗ್ಗೆ ಅದು ಮಾತಾಡೋ ಅಧಿಕಾರ ನನಗಿಲ್ವಾ? ನನಗೆ ನಮ್ಮ ಹಿಂದೆಯಿಂದ ಹೊಡಿಯಕ್ಕೆ ಬರಲ್ವಾ? ಸೈಲೆಂಟ್ ಆಗಿದ್ದು ಹೇಳಕ್ ಬರಲ್ವಾ? ಪಾಯಿಂಟ್ ಅಲ್ಲ. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ. ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ. ಕರೆಕ್ಟ್. ಇಟ್ ಇಸ್ ನಾಟ್ ಎ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೊಂದು ಚೆಕ್ ಹೇಳಿದ್ದೀನಿ, ಮೇಟ್ ಮಾಡ್ತೀನಿ. ನೆಸೆಸಿಟಿ ಇರಲಿಲ್ಲ. ನೆಸೆಸಿಟಿ ಇದ್ರೆ ಹೇಳ್ತಾರೆ. ಇನ್ನೊಂದು ಹೇಳ್ತೀನಿ ಕೇಳಿ, ಒಂದ್ ನಿಮಿಷ. ಈ ರೂಮಲ್ಲಿ ಸಡನ್ ಆಗಿ ಒಂದು ಕೆಟ್ಟ ವಾಸನೆ ಬಂತು ಅನ್ಕೊಳ್ಳೋಣ, ಒಬ್ಬನಿಗೆ ಗೊತ್ತಿರುತ್ತಲ್ಲ ನಾನೇ ಬಿಟ್ಟಿದ್ದು ಅಂತ. ಕರೆಕ್ಟಾ? ಬಹುಶಃ ನಿಮ್ಮೆಲ್ಲರ್ಕಿನ್ನ ಜಾಸ್ತಿ ಅವರೇ ಹಿಂಗೆ ಅನ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತಲ್ಲ, ಅಲ್ಲಿಗೆ ಬಿಡ್ತೀನಿ ನಾನು. ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ. ಆ್ಯಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯ್ತು, ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಒಪ್ತೀನಿ, ಸೈಲೆಂಟ್ ಆಗಿತ್ತು. ನೆಕ್ಸ್ಟ್ ಡೇ ಇವತ್ತು ಬೆಳಗಿಂದ ಯಾಕೋ ನ್ಯೂಸ್ ಆಯ್ತು, ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸ್ ಸಿಕ್ಕುತ್ತೆ ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರೆ ಅಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂ ದೇ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದಾರೋ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವೇ ಅನ್ಕೋಬೇಕು? ಕೇಳಿ, ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳ್ಸಿ, ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡೋದು. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಾ ಇದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತ ಅಂದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ಬೇಕಿತ್ತು. ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು. ಒಂದು ರಿಯಾಕ್ಷನ್ ಇಂದ ಬರ್ತಾ ಇರೋದು, ನನ್ನಿಂದ ಅಲ್ಲ. ಒಪ್ತಿರ ಈ ಮಾತು? ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನೋ ಹೇಳಿದ್ರು. ನೀವು ಕಾದ್ರಿ, ಯಾರಿಗೆ ಹೇಳಿದ್ದು, ಏನಾಯ್ತು, ಏನ್ ನಡೀತು, ಯಾಕೆ ಸುದೀಪ್ ಅವ್ರು ಯಾವತ್ತೂ ಮಾತಾಡಲ್ಲ, ಹಿಂಗೆ ಮಾತಾಡಿದ್ರು ಅಂತ. ಒಂದ್ ನಿಮಿಷ, ಸೃಷ್ಟಿ ಆಗ್ತಾ ಇತ್ತು, ಸ್ಪಷ್ಟತೆ ಬರ್ತಾ ಇರಲಿಲ್ಲ. ಈಗ ನಿಮ್ಮ ಎಷ್ಟು ಮೆಚೂರ್ಡ್, ನೀವು ಮೆಚೂರ್ಡ್ತಾನೆ, ಬುದ್ಧಿ ಇದಲ್ಲ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ, ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ. 45 ಬಗ್ಗೆ ಮಾತಾಡ್ತೀನ, ಅರ್ಜುನ್ ಬಗ್ಗೆ ಮಾತಾಡ್ತೀನ. ದಯವಿಟ್ಟು ಶಿವನ್ಗೆ ಹೋಗಿ ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದ್ದು ಅಂತ ಅವ್ರು ನಕ್ಬಿಡ್ತಾರೆ. ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ, ಹೆಸರು ತಗೊಂಡ. ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ರಿಚರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಿ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಇದು ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳಬೇಕು, ಆಟ ಸತಿ ಪೂಜೆ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ಲೆಟ್ ಮಿ ಟೆಲ್ ಯು ಸರ್, ಅಲ್ಲಿ ಕಮ್ ಟು 45. ಈ ಲಿಟಲ್ ಮೆಚೂರ್. ನಿಮ್ಮ ಹತ್ರನೇ ಆನ್ಸರ್ ಇದೆ ಸರ್. ನೀವು ಕೇಳೋದಿಲ್ಲ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ಇವಾಗ ಓಕೆ, ಅಲ್ಲ ಅಷ್ಟು ಕಮಲ್ ಹಾಸನ್ ಅವ್ರ ವಿಚಾರದಲ್ಲಿ ನಡೆದಾಗ ನನಗೆ ಅವಶ್ಯಕತೆ ಇತ್ತ ಮಾತಾಡೋದು. ನಾನು ಮಾತಾಡಿದೆ, ಅರೆ ಶಿವಣ್ಣ ನಮ್ಮ ಆಸ್ತಿ ಅಂದೆ ನಾನು. ನೋಡಿ ನೀನು ಬೇಡ, ಅದು ನೀವು ಆ್ಯಕ್ಚುಲಿ ಪ್ರಶ್ನೆ ಕೇಳೋ ವಿಸಿಬಿಲಿಟಿನೇ ಇಲ್ಲ ಸರ್ ಯಾರಿಗೂ. ಅವ್ರನ್ನ ಎತ್ತಿಡ್ತೀವಿ ನಾವು, ಯಾವಾಗಲೂ ಅಷ್ಟು ಪ್ರೀತಿಸ್ತೀವಿ ನಾವು ಅವ್ರನ್ನ. ಆ್ಯಂಡ್ ಇದಕ್ಕೋಸ್ಕರ ಉತ್ತರ ಕೊಡೋದು ನನಗೆ ನನ್ನ ಬಗ್ಗೆ ಚೀಪ್ ಅನ್ಸ್ಕೊಡುತ್ತೆ. ನಾನು ಅದನ್ನೆಲ್ಲ ಮಾತಾಡೋಕೆ ಹೋಗಲ್ಲ. I know what is Arjun Jane, I know what is Shivarna to me, I know what is Upendra to me. See, ವೈಯಕ್ತಿಕವಾಗಿ ಸಿನಿಮಾ ಅಂತ ಬಂದಾಗ ಬಿಸ್ನೆಸ್ ಮಾಡಬೇಕು, ನಮ್ದು ಉಳಿಬೇಕು ಅನ್ನೋ ಪೈಪೋಟಿ ಇದೆಲ್ಲ ದೊಡ್ಡ ಹೆಲ್ಪ್. ಹಾಗಂತ ನಾನು ಯಾವತ್ತೂ ಬಿಟ್ಕೊಟ್ಟೇ ಇಲ್ಲ. ನಾವು ಪೈರಸಿ ಬಗ್ಗೆ ಅದು ಮಾತಾಡೋ ಅಧಿಕಾರ ನನಗಿಲ್ವಾ? ನನ್ನ ಸಿನಿಮಾ ನಾನು ಕಾಪಾಡ್ಕೊಂಬಾರ್ದ? ನನ್ನ ವೇದಿಕೆ ಮೇಲೆ ನಿಂತು ನಾನು ಒಂದು ವಾರ್ನ್ ಮಾಡೋದು ತಪ್ಪ? ಈಗ ನಾನು ಕೇಳ್ತಾ ಇದ್ದೀನಿ, ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ಥರ ಹಿಂಗೆ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತಗೊಳ್ಳಿ, ಯಾರಿಗೆ ಹೇಳಿದ್ ನೀವು ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್. ನೋ, ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನೀವು ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡೋಣ. ಓಕೆ, ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡೋಣ. ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆಕ್ಟರ್ಸ್, ವೈ ಮೀ? ಇವಾಗ ಓಕೆ, ಹುಬ್ಬಳ್ಳಿ ಆದ ತಕ್ಷಣ ಆಯ್ತು ಅಂತ ನೀವು ಅನ್ನಂಗಿದ್ರೆ ದೆನ್ ಯು ಶುಡ್ ಆಸ್ಕ್, ವೈ ಡಿಡ್ ಯು ರಿಯಾಕ್ಟ್ ಟು ಸುದೀಪ್ ಇಫ್ ಇಟ್ ಇಸ್ ಮೀ? ದಟ್ ಇಸ್ ಯಾಕೆ ನಂದು ಪಡೆ ಅಲ್ವಾ? ನಂದು ಇವಾಗ ಏನಾಗ್ತದೆ ಗೊತ್ತಾ ಸರ್? ನಿಮ್ಮ ತಲೆಯಲ್ಲಿ ಏನಾರು ಆನ್ಸರ್ ಇದ್ರೆ ಹೇಳಿ, ಅದೇ ಹೇಳ್ಬಿಡ್ತೀನಿ. ಮತ್ತೆ ಬಿಡಿ, ಯು ಗಾಟ್ ಯರ್ ಆನ್ಸರ್. ನೌ ವಾಟ್ ಇಸ್ ಹ್ಯಾಪನಿಂಗ್? ನೋ, ಲೆಟ್ ಮಿ ಟೆಲ್ ಯು. Your curiosity is going to kill a lot of things. I gave my answer. It is very clear. Very clear. ಇದಕ್ಕಿಂತ ಮೇಲೆ ಏನು ಹೇಳಿ ನಾನು? ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಹೇಳಿದ್ದು ಅಂತ. ವೇದಿಕೆ ಹತ್ತಿ ಏನೋ ನಾನು ಅದು ನೋಡಿಲ್ಲ, ಇವತ್ತು ಇಂಟರ್ವ್ಯೂಲ್ಲಿ ಯಾರು ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ DK ಸರ್ ಹತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತುತ್ತಾರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದಾರೆ. ಅವರ ನಾವು ಹತ್ತುತ್ತಾ ಇದೀವಿ. ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಪಾಪ ಅವ್ರು ಏನು ನೋವಲ್ಲಿದ್ದಾರೋ, ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ನಾವು ಆ ಥರ ಅಲ್ಲ, ಯಾವುದೋ ಹೆಣ್ಮಗು ಬಗ್ಗೆ ಮಾತಾಡೋಣ. ಸುದೀಪ್ ಅವರನ್ನೇ ಕೆಲವು ವಾರಗಳು ಹುಡುಕೊಂಡು ಬಂದರೆ ಏನು ಮಾಡ್ತಾರೆ? ಯುದ್ಧದಲ್ಲಿದ್ದೀನಿ ಅಂತ ಅರ್ಥ. ರಿಟೈರ್ ಆಗಿದ್ದೀನಿ ಅಂತ ಅಲ್ವಲ್ಲ. ರಾಜ್ಯ ಇನ್ನೂ ಇದೆ, ರಾಜ್ಯ ಆಳ್ತಾ ಇದೀವಿ ಅಂತ ಆಯ್ತಲ್ಲಪ್ಪ. ಯುದ್ಧಕ್ಕೆ ಬರ್ತಾವ್ರಂದ್ರೆ ಯಾರೋ ರಿಟೈರ್ ಆಗಿ ರಾಜ್ಯನೇ ಇಲ್ಲದೆ ಕೂತಿರೋ ಮೇಲೆ ಯುದ್ಧ ಘೋಷ ಜಾಯ್ನ್ ಮಾಡ್ತೀರಾ? ಊಟಕ್ಕೆ ಬನ್ನಿ ಸಾಕು, ಊಟ ಮಾಡ್ಕೊಂಡು. ಬಟ್ ಇನ್ನೊಂದು ಮಾತು ಹೇಳ್ತೀನಿ ಮೇಡಮ್, ಯುದ್ಧ ಅಂತ ನಾನೇನು ಹೇಳಿದ್ದು ಅದು ನಾನು ಕ್ಲೀನಾಗಿ ಸ್ಪಷ್ಟತೆ ತಗೊಳ್ಳಿ. 25ಕ್ಕೆ ರಿಲೀಸ್ ಆದರೆ ಒಂದು ಯುದ್ಧನೂ ಸ್ಟಾರ್ಟ್ ಆಗುತ್ತೆ ಅಂದರೆ ಅವತ್ತು ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕೇಶನ್ 2050 ನಾನು ಹೇಳಿದ್ದು ಕರೆಕ್ಟ್. ಅವತ್ತೇ ಸ್ಟಾರ್ಟ್ ಆಗೋದು ನಿಮ್ಮ ಪೈರಸಿ.
ಅವತ್ತೇ ಸ್ಟಾರ್ಟ್ ಆಗುತ್ತೆ, ಹಿಂದಿನ ದಿನ ಅಲ್ಲ. ದಟ್ ಈಸ್ ವಾಟ್ ಐ ಮೀನ್. ಆ್ಯಂಡ್ ವೆನ್ ಐ ಸೇ ಸಮಥಿಂಗ್, ಲೆಟ್ ಮಿ ಟೆಲ್ ಯು, ಡು ವಿ ಆಲ್ವೇಸ್ ಹ್ಯಾವ್ ಅ ಲೈನ್ ಆರ್ ಅ ನೇಮ್? ಯಾರಿಗೆ ರೀಚ್ ಆಗಬೇಕು ಅಂತ ಹೇಳೋದು. ಇವಾಗ ಎಷ್ಟೋ ಜನ ಸ್ಟೇಟಸ್ ಹಾಕೋತಾರೆ, ಅವರಿಗೂ ಬಾಯ್ ಫ್ರೆಂಡಿಗೂ ಗಲಾಟೆ ಆಗುತ್ತೆ, ಸ್ಟೇಟಸ್ ಹಾಕೊಂಡಿರ್ತಾರೆ. ಓದೋರಲ್ಲಿ ಯಾರಿಗೆ ಹೇಳ್ತವ್ರು, ನಾನೇನಾರು ಮಾಡಿದ್ನ ಇದು ಎಲ್ಲದೂ ಬರುತ್ತಮ್ಮ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು. ಸೊ ಇದು ಏನಾಗುತ್ತೆ, ನಾನು ಯಾರಿಗೆ ಹೇಳ್ಬೇಕು ಹೇಳಿದೆ, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿ ಸರ್, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿದೆ, ಓಡೋಗ್ಲಿಲ್ಲ. ಯಾವ ಆರ್ಟಿಸ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ. ಕಾರಣ ಏನಂದರೆ, ಪ್ರತಿ ಕಲಾವಿದರೂ ನನ್ನನ್ನು ಪ್ರೀತಿಸ್ತಾರೆ, ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ, ಒಬ್ರಿಗೊಬ್ರು ಪರಸ್ಪರವಾಗಿ ಮಾತಾಡ್ಕೋತೀವಿ, ಎಲ್ರಿಗೂ ಗೊತ್ತು. ಹಂಗೆ ಹೇಳೋಗಿದ್ರೆ ನಾನು ನಾರ್ಮಲಿ ಫೋನಲ್ಲೇ ಹೇಳೋನು, ಏನಾಗಿತ್ತು ಹಂಗೆಲ್ಲ ಮಾತಾಡೋಲ್ಲ. ನೀವು ಅಷ್ಟಂತೂ ನಾನು ಇಂಟರ್ವ್ಯೂ ನೋಡಿದ್ಮೇಲೆ ಸಮಥಿಂಗ್ ಒಂದು ಬೆನಿಫಿಟ್ ಆಫ್ ಡೌಟ್ ಆ್ಯಂಡ್ ರೆಸ್ಪೆಕ್ಟ್ ಯು ಪೀಪಲ್ ಶುಡ್ ಹ್ಯಾವ್. ನೀವು ಹೇಳಿದ್ರಿ 45 ಅಂತ, ಹಿಂಗೆ ಹೇಳಿದ್ರಿ, ಎಷ್ಟು ಇಂಟರ್ವ್ಯೂ ನೋಡಿಲ್ವ ನಾನು ಮಾತಾಡಿರೋದು. ಮತ್ತು ಹಾಗಿರ್ಬೇಕಾದ್ರೆ ಅದು ಸುಮ್ಮನೆ ಎಲ್ಲೆಲ್ಲೋ ಕನೆಕ್ಟ್ ಮಾಡೋದು, ಕನೆಕ್ಟಿಂಗ್ ಡಾಟ್ಸ್. ಯಾರಿಗೆ ಹೇಳ್ಬೇಕು ಹೇಳಿದ್ದೀನಿ ಸರ್, ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಬಿಕಾಸ್ ಯಾವ ವಿಚಾರದಲ್ಲಿ ಪೈರಸಿ ನೋಡ್ದಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಕಣ್ಣಿಗೆ ಕಂಡಲ್ಲಿ, ಖಂಡಿತವಾಗ್ಲೂ ಸರ್ ನಾನು ಅವ್ರಿಗೆ ಹೇಳಿದೆ, ಅವ್ರಿಗೆ ಅದೇ ಹಿಂಟ್ ಕೊಟ್ಟಿರೋದು, ಖಂಡಿತ ಓದಿ ಹೇಳ್ಕೊಂಡ್ಬಿಟ್ಟು ಸ್ಟೇಷನ್ಗೆ ಹೋಗಿ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು ದ ಲೀಗಲ್ ನೋಟಿಸ್. ನಾನು ಏನೇ ಮಾಡಿದ್ರು ಲೀಗಲ್ ಆಗೇ ಮಾಡ್ತೀನಿ ಸರ್, 100%. ನಾನು ಅದ್ರ ಮೇಲೆ ಇದು ಮಾಡ್ತಾ ಇಲ್ಲ. ದೇ ಹ್ಯಾವ್ ಐ ನೀಡ್ ಮೈ ಫ್ಯಾನ್ ಸಪೋರ್ಟ್ ಆಲ್ಸೋ. ಲಿಂಕ್ಸ್ ನಡೀತಾ ಇರುತ್ತೆ, ಎಲ್ಲದೂ ನನ್ನ ತನಕ ಬರಲ್ಲ, ನಾನು ಇಟ್ಟಿರೋ ಟೀಮಿಂದ ದಾಟ್ ಹೋಗಿರ್ಬೋದು. ಪ್ರತಿಯೊಬ್ಬರು ಒಂದೊಂದು ಲಿಂಕ್ ಬಂದಾಗಲೂ ಲಾಸ್ಟ್ ಟೈಮ್ ಇವರಿಗೆಲ್ಲ ಫಾರ್ವರ್ಡ್ ಮಾಡ್ತಾ ಇದ್ರು, ಎಲ್ಲದೂ ಮಾಡ್ತಾ ಇದ್ರು. ಅಲ್ಲೇ ಸ್ಟೇಷನ್ ಇದೆ. ನಾನು ಹೇಳಿರೋದೇನು, ನನ್ನ ವೈಯಕ್ತಿಕವಾಗಿ ಫ್ಯಾನ್ಸಿಗೆ ಏನು ಹೇಳ್ಬೇಕು ಹೇಳಿದ್ವಿ, ತಗೊಂಡು ಇಮಿಡಿಯೇಟಾಗಿ ಕರ್ಕೊಂಡೋಗಿ ಹಿಡೀರಿ ಮಾಡಿ, ಏನಿದೆ ನಾನು ಲೀಗಲಿ ನಾನು ಬರ್ತೀವಿ ಅಂದ್ಬಿಟ್ಟು. ದಟ್ ಇಸ್ ಇದು ನಂದಂತಲ್ಲ ಸರ್, ನಾಳೆ ಇದರಿಂದ ಎಲ್ಲ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾಗಳಿಗೆ ಒಳ್ಳೇದಾಗ್ತದೆ. ಭಯ ಇಲ್ಲದೆ ಇದ್ರೆ ಇವೆಲ್ಲ ನಡೀತಾ ಇರುತ್ತೆ ಸರ್, ಭಯ ಇರಬೇಕು. ಪೈರಸಿ ಇಸ್ ಅ ವೆರಿ ಬಿಗ್ ಥಿಂಗ್ ಸರ್. ಏನಾಗುತ್ತೆ, ಕೆಲವ್ರು ತಡ್ಕೊಬೋದು ಸರ್, ಕೆಲವ್ರು ಸೂಸೈಡ್ ಮಾಡ್ಕೊಬೇಕಾಗುತ್ತೆ ಅವ್ರು ಹಾಕಿರೋ ದುಡ್ಡಿಗೆ. ಪ್ಲೀಸ್ ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಅ ವೆರಿ ಬಿಗ್ ವಾರ್. ಆ್ಯಂಡ್ ಇದರಿಂದ ಯಾವ್ಯಾವ ಕೈವಾಡ ಇದೆ ಅದು ನಮ್ಗಳಿಗೆ ಗೊತ್ತಿರುತ್ತೆ, ನಾವು ಹ್ಯಾಂಡಲ್ ಮಾಡ್ಕೊತೀವಿ ಬಿಡಿ. ಪ್ರತಿಯೊಂದು ಟೀಮಲ್ಲೂ ಕ್ರಿಕೆಟ್ ಆಡ್ಬೇಕಾದ್ರೆ 11 ಜನ ತಾನೇ ಅಪೋಸಿಷನ್, ನಂದ್ರಲ್ಲಿ 22, ನನ್ನ ಟೀಮ್ನಲ್ಲಿ 22 ಜನ ಆಡ್ತಾರೆ. ಅದು ಆ ಒಂದು ಕಾಣಿಸುತ್ತೆ ನನಗೆ, ಅದು ಪರವಾಗಿಲ್ಲ. ಬಟ್ ಐ ಥಿಂಕ್ ಐ ಹ್ಯಾವ್ ಮೈ 11 ಇಸ್ ಎನಫ್ ಟು ಪ್ಲೇ ದ 20. ಮನ್ಸಿಗೆ ಗಾಸಿ ಅಲ್ಲ ರೀ, ಮೆಣಸಿನ್ಕಾಯಿ ತಿಂದ ಖಾರ ಅಂದ್ಬಿಟ್ಟು ನೀರು ಕುಡಿಯತ್ತಪ್ಪ. ಅವಾಗಷ್ಟೇ ಬಂತು ವಿಚಾರ, ತಲುಪಿಸ್ಬೇಕಿತ್ತು, ತಲುಪಿಸಿದೆ. ನಾನು ಈಗಲೂ ನೋಡಿ ನಿಮ್ಮ ಮುಂದೆ ಇನ್ನೊಂದು ಹೇಳ್ತೀನಿ ಕೇಳಿ. ಇಲ್ಲಿ ಇವ್ರು ಬಂದು ಹೇಳಿದ್ರು ಇವಾಗ ಎಷ್ಟೋ ಚಾನಲ್ಸ್ ಒಳಗೆ ಬರಬೇಕು ಅಂತ ಇದ್ದಾರೆ, ಕೇಳ್ತಾ ಇದ್ದಾರೆ ಹಾಗೆ ಅಂತ. ಹಾಗಿದ್ರೆ ಎಸ್ಕೇಪ್ ಆಗ್ತಾ ಇದ್ನಲ್ಲ ನಾನು, ಓಡೋಗ್ತಾ ಇದ್ನಲ್ಲ ನಾನು. ಯಾವ್ದಾರು ಏನು ಫಸ್ಟಿಗೆ ಒಂದೇ ರಿಕ್ವೆಸ್ಟ್ ಮಾಡಿದ್ದೇನೆ ನಿಮ್ಗೆಲ್ಲರಿಗೂ, ಫಸ್ಟ್ ಮಾರ್ಕ್ ಇನ್ ಮುಗಿಸಿ ನಾನು. ಸೊ ರಿಕ್ವೆಸ್ಟ್ ಐ ಹ್ಯಾಡ್, ಬಿಕಾಸ್ ಇಟ್ ಇಸ್ ದಟ್ ಇಸ್ ಮೈ ಮೇನ್ ಎಜೆಂಡಾ. ಐ ಆಮ್ ರನ್ನಿಂಗ್ ಅವೇ ಫ್ರಮ್ ಎನಿಥಿಂಗ್. ಐ ಆಮ್ ನಾಟ್, ಐ ಆಮ್ ಆನ್ಸರಿಂಗ್ ಆಲ್ ಯೋರ್ ಕ್ವೆಶ್ಚನ್.